ಈ ವಿಡಿಯೋ ನಿಮ್ಮ ಮುಂದೆ ಬಂದಿದೆ ಅಂದರೆ ಯೂನಿವರ್ಸ್ ನಿಮಗೆ ಯಾವುದೋ ಒಂದು ಸ್ಟ್ರಾಂಗ್ ಆಗಿರೋ ಮೆಸೇಜ್ ಕೊಡಬೇಕು ಅಂತ ಇಲ್ಲಿವರೆಗೂ ಕರ್ಕೊಂಬಂದಿದೆ ಅಂತ ಅರ್ಥ. ಯೂನಿವರ್ಸ್ನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ಒಂದು ರೀಡಿಂಗನ್ನು ಶುರು ಮಾಡೋಣ. ನೀವು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಈಗ ನಿಮ್ಮ ಮನಸ್ಸಲ್ಲಿರುವಂಥ ಒಬ್ಬ ವ್ಯಕ್ತಿನ ನೆನಪು ಮಾಡ್ಕೊಳ್ಳಿ. ಅವರ ಮನಸ್ಸಲ್ಲಿ ಈಗ ನಿಮ್ಮ ಬಗ್ಗೆ ಏನಿದೆ, ಪ್ರೀತಿ ಇದೆಯಾ ಅಥವಾ ಒಂದು ಕನ್ಫ್ಯೂಷನ್ಸ್ ಇದೆಯಾ, ನಿಮ್ಮಿಂದ ದೂರ ಆಗುವಂಥ ಯೋಚನೆ ಏನಾದರೂ ಇದೆಯಾ ಅನ್ನೋದನ್ನು ತಿಳಿಸೋದಕ್ಕೆ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ನೆನಪಿರಲಿ, ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸನೇಟ್ ಆಗಿರುವಷ್ಟು ಒಂದು ಭಾಗವನ್ನು ಮಾತ್ರ ನೀವು ತಗೋಬಹುದು. ಬೇಡದೇ ಇರುವಂಥದ್ದನ್ನು ಯೂನಿವರ್ಸ್ಗೆ ನೀವು ಬಿಟ್ಬಿಡಿ. ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕು ಅನ್ನೋದಾದರೆ ನೀವು ನಮ್ಮನ್ನು ಸಂಪರ್ಕ ಮಾಡಬಹುದು. ಟ್ಯಾರೋ ರೀಡಿಂಗ್ ಆಗಿರ್ಬೋದು, ಆಕಾಶಿಕ್ ರೀಡಿಂಗ್, ಹಾಗೆ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಕೂಡ ಒಂದು ಕಸ್ಟಮೈಸ್ ಆಗಿರುವಂಥ ಕ್ರಿಸ್ಟಲ್, ಇದೆಲ್ಲವುದು ಕೂಡ ನಮ್ಮಲ್ಲಿ ಲಭ್ಯವಿದೆ. ಈ ಒಂದು ಮೆಸೇಜನ್ನು ಯೂನಿವರ್ಸ್ ನಿಮ್ಮ ಮುಂದೆ ಯಾವಾಗ ತರಬೇಕು ಅಂತ ಇರುತ್ತೋ ಆಗಲೇ ನೀವು ಈ ಒಂದು ವಿಡಿಯೋನ ನೋಡೋದಕ್ಕೆ ಸಾಧ್ಯ. ಇದಕ್ಕೆ ಯಾವುದೇ ಒಂದು ಸಮಯದ ಮಿತಿ ಅನ್ನೋದು ಇರೋದಿಲ್ಲ. ನೀವು ಯಾವಾಗ ನೋಡಿದ್ರೂ ಕೂಡ ಆ ಒಂದು ಮೆಸೇಜ್ ಅನ್ನೋದು ನಿಮಗೆ ಅನ್ವಯ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಮರೀದೆ ಲೈಕ್ ಮಾಡಿ. ಹಾಗೆ ಯಾರಾದರೂ ಇದೇ ರೀತಿ ಒಂದು ಸಿಚುವೇಷನಲ್ಲಿ ನಿಮ್ಮ ಫ್ರೆಂಡ್ಸ್ ಇದ್ದಾರೆ ಅನ್ನೋದಾದರೆ ಅವರಿಗೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹೊಸದಾಗಿ ಚಾನಲಲ್ಲಿ ವಿಡಿಯೋಸನ್ನು ನೋಡ್ತಿದ್ರೆ ಖಂಡಿತವಾಗ್ಲೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಷನ್ ಬಟನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಇಲ್ಲಿ 5 ಕಾರ್ಡ್ಗಳ ಆಯ್ಕೆ ಕಾಣಿಸ್ತಿದೆ ಅಲ್ವಾ? ಈ 5ರಲ್ಲಿ ಯಾವುದಾದ್ರೂ ಒಂದು ಕಾರ್ಡನ್ನು ಆಯ್ಕೆ ಮಾಡ್ಕೊಳ್ಳಿ. ಮೊದಲನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ರಾ? ನಿಮಗೆ ಇಲ್ಲಿ ಸಿಗ್ತಾ ಇರುವಂಥದ್ದು ಪರ್ಪಸ್ ಅನ್ನುವಂಥ ಒಂದು ಕಾರ್ಡ್ ಆಗಿದೆ. ಯು ಪೋಸೆಸ್ ದ ಡಿಟರ್ಮಿನೇಷನ್ ಆ್ಯಂಡ್ ಡೆಡಿಕೇಶನ್ ಟು ಕಾನ್ಷಿಯಸ್ಲಿ ಡೆಮಾನ್ಸ್ಟ್ರೇಟ್ ಲವ್. ಅಂದರೆ ನಿಮ್ಮ ಒಂದು ಪರ್ಸನ್ ಥಾಟ್ಸ್ ಏನಿದೆ ಅಲ್ವಾ, ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು. ನಿಮ್ಮ ಬಗ್ಗೆ ಅವರ ಮನಸ್ಸಲ್ಲಿ ಪ್ರೀತಿ ಇಲ್ಲ ಅಂತ ಹೇಳೋ ಎನರ್ಜಿ ಇಲ್ಲಿ ಕಾಣ್ತಿಲ್ಲ. ಬದಲಿಗೆ ಅವರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಫೀಲಿಂಗ್ಸ್ ಇದ್ದರೂ ಕೂಡ ಅದನ್ನು ಹೇಗೆ ಮುಂದುವರಿಸಬೇಕು, ಹೇಗೆ ಒಂದು ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ತುಂಬ ಯೋಚನೆ ಮಾಡ್ತಾ ಇರುವಂಥ ಒಂದು ಸಾಧ್ಯತೆಯಲ್ಲಿ ಕಾಣ್ತಾ ಇದೆ. ಕೆಲವೊಂದು ಸಲ ಒಬ್ಬ ವ್ಯಕ್ತಿಗೆ ನಮ್ಮ ಮೇಲೆ ಒಂದು ಫೀಲಿಂಗ್ಸ್ ಇರುತ್ತೆ, ಆದರೆ ಅವರು ಪ್ರತಿದಿನ ಅದನ್ನು ಮಾತಲ್ಲಿ ಹೇಳೋದಿಲ್ಲ. ಕೆಲವೊಂದು ಸಲ ಮೆಸೇಜ್ ಮಾಡಬೇಕು ಅಂತ ಅನಿಸುತ್ತೆ, ಆದರೆ ಮಾಡದೆ ಸುಮ್ಮನೆ ಆಗೋಗ್ತಾರೆ. ಮಾತಾಡಬೇಕು ಅಂತ ಅನಿಸಿದ್ರು ಕೂಡ ಈಗ ಮಾತಾಡಿದ್ರೆ ಏನಾಗುತ್ತೋ, ಇನ್ನೊಂದು ಸಲ ನೋಡೋಣ ಅನ್ನುವಂಥ ಒಂದು ಪೋಸ್ಟ್ಪೋನ್ ಮಾಡುವಂಥ ಮನಸ್ಥಿತಿ ಇವ್ರದ್ದು ಅಂತ ಕಾಣಿಸ್ತಿದೆ. ನಾನು ಈ ಒಂದು ರಿಲೇಷನ್ಶಿಪ್ಪಲ್ಲಿ ಸೀರಿಯಸ್ ಆಗಿದ್ದೀನಿ, ಆದರೆ ನನ್ನ ಲವ್ವನ್ನು ಕೇವಲ ಫೀಲಿಂಗ್ ಆಗಿ ಇಟ್ಕೊಳ್ದೆ ಅದನ್ನು ಆ್ಯಕ್ಷನ್ ಮೂಲಕ ತೋರಿಸ್ಬೇಕು ಅನ್ನೋ ಒಂದು ಕಾನ್ಷಿಯಸ್ ಥಾಟ್ ಅವರ ಮನಸ್ಸಲ್ಲಿ ಇದೆ ಅಂತ ಕಾಣಿಸ್ತಾ ಇದೆ. ಅಂದರೆ ನಿಮ್ಮಿಂದ ದೂರ ಆಗಬೇಕು ಅನ್ನುವಂಥ ಒಂದು ಥಾಟ್ಗಿಂತ ಈ ಕನೆಕ್ಷನ್ನ ನಾನು ಹೇಗೆ ಸರಿಯಾಗಿ ಹ್ಯಾಂಡಲ್ ಮಾಡಬೇಕು, ನಾನು ನನ್ನ ಫೀಲಿಂಗ್ಸನ್ನು ಹೇಗೆ ಡೆಮಾನ್ಸ್ಟ್ರೇಟ್ ಮಾಡಬೇಕು ಅನ್ನುವಂಥ ಒಂದು ಥಾಟ್ ಅವರಲ್ಲಿ ಕಾಣಿಸ್ತಾ ಇರುವಂಥದ್ದು. ಬಹುಶಃ ತಮ್ಮ ಜೀವನದ ಒಂದು ಬೇರೆ ರೆಸ್ಪಾನ್ಸಿಬಿಲಿಟೀಸ್ ಏನಿದೆ, ಅವರಿಗೆ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಏನಾದರೂ ಇದ್ದರೂ ಕೂಡ ಒಂದು ರಿಲೇಷನ್ಶಿಪ್ ಬಗ್ಗೆ ಇರುವಂಥ ಒಂದು ಭಯದಿಂದ ಅವರು ಸ್ವಲ್ಪ ಸ್ಲೋ ಆಗಿರೋ ರೀತಿ ಕಾಣಿಸ್ತಾ ಇರುವಂಥದ್ದು. ಆದ್ದರಿಂದ ನಿಮಗೆ ಕೆಲವೊಮ್ಮೆ ಅವರಿಗೆ ನನ್ನ ಮೇಲೆ ನಿಜವಾಗ್ಲೂ ಒಂದು ಫೀಲಿಂಗ್ಸ್ ಇದೆಯಾ ಇಲ್ವಾ, ಈ ರೀತಿಯೆಲ್ಲ ಒಂದು ಅನುಮಾನಗಳು ಬಂದಿರಬಹುದು. ಒಂದು ಈ ಕಾರ್ಡಲ್ಲಿ ಸಿಗ್ತಿರುವಂಥ ಮೆಸೇಜ್ ಏನಂತ ನೋಡೋದಾದರೆ, ಫೀಲಿಂಗ್ಸ್ ಇದ್ದರೂ ಅದನ್ನು ಕಾನ್ಷಿಯಸ್ಲಿ ಅವರು ಹೇಳ್ಕೊಳ್ಳುವಂಥ ಒಂದು ಮನಸ್ಥಿತಿಲಿ ಅವರು ಇಲ್ಲ ಅನ್ನೋದು ಕಾಣ್ತಾ ಇದೆ. ಹಾಗಾಗಿ ದೂರ ಆಗುವಂಥ ನಿರ್ಧಾರ ಇಲ್ಲಿ ಇಲ್ಲ. ಈ ಒಂದು ರಿಲೇಷನ್ಶಿಪ್ಪಲ್ಲಿ ಅವರ ಒಂದು ಫೀಲಿಂಗ್ಸನ್ನು ಹೇಗೆ ಉಳಿಸ್ಕೊಳ್ಬೇಕು ಅನ್ನುವಂಥದ್ದು ಹೆಚ್ಚು ಕಾಣಿಸ್ತಾ ಇರುವಂಥದ್ದು. ಅಂದರೆ ಒಂದು ಸ್ಟ್ರಾಂಗ್ ಆಗಿರೋ ಥಾಟ್ ಏನಿದೆ, ಈ ಒಂದು ಸಂಬಂಧವನ್ನು ಹೇಗೆ ಮುಂದುವರಿಸಬೇಕು, ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅನ್ನುವಂಥ ಒಂದು ಥಾಟಲ್ಲಿ ಅವರು ಸ್ಟ್ರಕ್ ಆಗಿರೋ ಒಂದು ರೀತಿ ಕಾಣಿಸ್ತಾ ಇದೆ. ಎರಡನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ರಾ? ನಿಮಗೆ ಅಲ್ಲಿ ಸಿಗ್ತಾ ಇರುವಂಥದ್ದು ಕಾಸ್ ಆ್ಯಂಡ್ ಎಫೆಕ್ಟ್ ಅನ್ನುವಂಥ ಒಂದು ಕಾರ್ಡ್ ಆಗಿದೆ. ಅಂದರೆ ಯು ಆರ್ ಅವೇರ್ ದಟ್ ದ ಲವ್ ಯು ಕ್ರಿಯೇಟ್ ಇನ್ ಯುವರ್ ಥಾಟ್ಸ್ ಈಸ್ ಆನ್ ಏಜೆಂಟ್ ಆಫ್ ಚೇಂಜ್ ಆ್ಯಂಡ್ ದ ಫೌಂಡೇಶನ್ ಆಫ್ ಯುವರ್ ರಿಸಲ್ಟ್ಸ್ ಅಂತ ಹೇಳ್ತಾ ಇರುವಂಥದ್ದು. ಅಂದರೆ ಇದನ್ನು ನಿಮ್ಮ ಕ್ವಶನ್ಗೆ ಏನಿದೆ, ಇವರು ಪ್ರೀತಿ ಮಾಡ್ತಿದ್ದಾರೋ ಇಲ್ವೋ ಅಂತ ಈ ಒಂದು ವಿಷಯದಲ್ಲಿ ನೋಡೋದಾದರೆ ಇಲ್ಲಿ ಪ್ರೀತಿಯ ಎನರ್ಜಿ ಅನ್ನೋದು ಕಾಣಿಸ್ತಾ ಇರುವಂಥದ್ದು. ಆದರೆ ಅದರ ಜೊತೆ ಒಂದು ಇಂಪಾರ್ಟೆಂಟ್ ವಿಷಯ ಏನಂದರೆ ಅವರು ನಿಮ್ಮ ಬಗ್ಗೆ ಹೇಗೆ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದಾಗಿದೆ. ಅವರ ಮುಂದಿನ ಬಿಹೇವಿಯರ್ ಅಂದು ಅವರನ್ನು ಇನ್ಫ್ಲುಯೆನ್ಸ್ ಮಾಡ್ತಾ ಇರುವಂಥದ್ದು. ಒಬ್ಬ ವ್ಯಕ್ತಿ ಬಗ್ಗೆ ನಾವು ಅವರು ನನ್ನನ್ನು ಅರ್ಥ ಮಾಡ್ಕೊಳ್ಳಲ್ಲ ಅಂತ ತುಂಬ ಯೋಚನೆ ಮಾಡ್ತಾ ಹೋದರೆ ಅವರ ಸಣ್ಣ ಸಣ್ಣ ಆ್ಯಕ್ಷನ್ಸ್ ಕೂಡ ನಮಗೆ ಒಂದು ನೆಗೆಟಿವ್ ಆಗಿ ಕಾಣಿಸ್ತಾ ಹೋಗುತ್ತೆ. ಅದೇ ವ್ಯಕ್ತಿ ಬಗ್ಗೆ
ಅವ್ರಿಗೆ ನನ್ನ ಬಗ್ಗೆ ಕೇರ್ ಇದೆ, ಆದರೆ ಅವರು ಎಕ್ಸ್‌ಪ್ರೆಸ್ ಮಾಡೋದಕ್ಕೆ ಕಷ್ಟಪಡ್ತಿದ್ದಾರೆ ಅಂತ ನೋಡಿದ್ರೆ, ಅವರ ಬಿಹೇವಿಯರ್ ಬೇರೆ ರೀತಿ ನಮಗೆ ಕಾಣಿಸೋಕ್ಕೆ ಶುರು ಆಗುತ್ತೆ. ಅದೇ ರೀತಿ ಇಲ್ಲಿ ಕೂಡ ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಇರುವಂಥ ಒಂದು ಥಾಟ್ ಆಗಿರ್ಬೋದು, ಫೀಲಿಂಗ್, ಅವರು ಇನ್ಮುಂದೆ ನಿಮ್ಮ ಜೊತೆ ಹೇಗೆ ಬಿಹೇವ್ ಮಾಡಬೇಕು ಅನ್ನೋದಕ್ಕೆ ಒಂದು ಫೌಂಡೇಶನ್ ರೀತಿ ಕಾಣಿಸ್ತಾ ಇದೆ. ಅವರು ನಿಮ್ಮನ್ನು ಕಳೆದುಕೊಳ್ಬೇಕು ಅಂತ ಯಾವತ್ತೂ ಯೋಚನೆ ಮಾಡ್ತಾ ಇಲ್ಲ, ಅಥವಾ ಈ ಒಂದು ರಿಲೇಷನ್‌ಶಿಪ್ಪಲ್ಲಿ ಏನಾದರೂ ಒಂದು ಪಾಸಿಟಿವ್ ಚೇಂಜ್ ತರಬೇಕು ಅಂತ ಖಂಡಿತವಾಗ್ಲೂ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಈ ಕಾರ್ಡ್ ಎನರ್ಜಿ ನೋಡಿದಾಗ ಒಂದು ಸೆಕೆಂಡ್ ಪಾಸಿಬಿಲಿಟಿ ಹೆಚ್ಚು ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇರುವಂಥದ್ದು. ಅಂದರೆ ಅವರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಇರುವಂಥ ಒಂದು ಎಮೋಷ್ನಲ್ ಕನೆಕ್ಷನ್ ಇನ್ನೂ ಅವರ ಡಿಸಿಷನ್ ಮೇಕಿಂಗಲ್ಲಿ ಒಂದು ರೋಲ್ ಪ್ಲೇ ಮಾಡ್ತಾ ಇರುವಂಥದ್ದು. ಆದರೆ ಅವರು ಈಗಿರುವಂಥ ಒಂದು ಸಿಚುವೇಶನ್ ಹಾಗೆ ಮುಂದುವರಿಬೇಕು ಅಂತ ಬಯಸ್ತಾ ಇಲ್ಲ. ಏನಾದರೂ ಒಂದು ಚೇಂಜ್ ಬೇಕು ಅನ್ನುವಂಥ ಒಂದು ಥಾಟ್ ಅವರೊಳಗಡೆ ಇರೋ ರೀತಿ ಕಾಣಿಸ್ತಾ ಇದೆ. ಅದಕ್ಕಾಗಿಯೇ ಅವರ ಬಿಹೇವಿಯರ್ ನಿಮಗೆ ಕೆಲವೊಂದು ಸಲ ಕನ್ಫ್ಯೂಸಿಂಗ್ ಆಗಿ ಅನ್ನಿಸ್ಬಹುದು. ಒಂದು ಕಡೆ ಫೀಲಿಂಗ್ಸ್ ಇದೆ, ಇನ್ನೊಂದು ಕಡೆ ಅವರು ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದಾರೆ. ಅದು ಯಾವಾಗಲೂ ಲವ್ ಇಲ್ಲ ಅನ್ನೋ ಒಂದು ಸೈನ್ ಆಗಬೇಕು ಅಂತ ಏನಿಲ್ಲ. ಕೆಲವೊಂದು ಸಲ ಅವರ ಒಂದು ಥಾಟ್ಸ್ ಏನಿದೆ, ಎಮೋಷನ್ಸ್ನಿಂದ ಏನು ರಿಸಲ್ಟ್ ಬರಬೇಕು ಅನ್ನೋದನ್ನು ಅವರು ತಾವೇ ಒಂದು ಫಿಗರ್ ಔಟ್ ಮಾಡ್ಕೊಳ್ದೇ ಇರುವಂಥ ಒಂದು ಫೇಸಲ್ಲಿದ್ದಾರೆ ಅಂತ ಕಾಣಿಸ್ತಾ ಇದೆ. ಅವರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಇರುವಂಥ ಪ್ರೀತಿ ಇನ್ನೂ ಜೀವಂತವಾಗಿದೆ. ಆದರೆ ಆ ಪ್ರೀತಿ ಮುಂದಿನ ದಿನಗಳಲ್ಲಿ ಯಾವ ಡೈರೆಕ್ಷನ್ ತಗೊಳ್ಳುತ್ತೆ ಅನ್ನೋದು ಅವರ ಒಂದು ಥಾಟ್ಸ್ ಏನಿದೆ ಅಲ್ವಾ, ಅವರ ಫ್ಯೂಚರ್ ಆ್ಯಕ್ಷನ್ಸ್ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಓವರಾಲ್ ನೋಡೋದಾದರೆ ಅವರು ತುಂಬ ಕನ್ಫ್ಯೂಸಿಂಗಲ್ಲಿದ್ದಾರೆ. ಯಾವುದೇ ಒಂದು ಡಿಸಿಷನ್ ತಗೊಳ್ಳದೇ ಇರುವಂಥ ಒಂದು ಪೊಸಿಷನಲ್ಲಿದ್ದಾರೆ ಅನ್ನೋದು ಕಾಣಿಸ್ತಾ ಇದೆ. ಮೂರನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಳ್ತಾ ಇದ್ದೀರಾ? ನಿಮಗೆ ಸಿಗ್ತಾ ಇರುವಂಥದ್ದು ಪೇಷನ್ಸ್ ಅನ್ನುವಂಥ ಒಂದು ಕಾರ್ಡ್ ಆಗಿದೆ. ಅಂದರೆ ಅವರ ಮನಸ್ಸಲ್ಲಿ ಈಗ ನಿಮ್ಮ ಬಗ್ಗೆ ಏನಿದೆ ಅಂತ ನೋಡೋದಾದರೆ ದೂರ ಆಗಬೇಕು ಅಂತ ಅವರು ಡಿಸೈಡ್ ಮಾಡಿರೋ ರೀತಿ ಕಾಣಿಸ್ತಾ ಇಲ್ಲ. ಬದಲಿಗೆ ಈ ವ್ಯಕ್ತಿಯ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಫೀಲಿಂಗ್ಸ್ ಇದ್ದರೂ ಕೂಡ ಈ ಒಂದು ರಿಲೇಷನ್ಶಿಪ್ ಈಗಲೇ ಒಂದು ಕನ್ಕ್ಲೂಷನ್ಗೆ ಬರಬೇಕು ಅನ್ನುವಂಥ ಒಂದು ಅರ್ಜೆನ್ಸಿ ಇವರಲ್ಲಿ ಕಾಣ್ತಾ ಇಲ್ಲ. ಇಬ್ಬರು ವ್ಯಕ್ತಿಗಳ ಮಧ್ಯೆ ಒಂದು ಫೀಲಿಂಗ್ಸ್ ಅನ್ನೋದಿದೆ, ಆದರೆ ನಿಮ್ಮ ಸುತ್ತ ಇರುವಂಥ ಒಂದು ಪರಿಸ್ಥಿತಿ ಸರಿಯಾಗಿರೋದಿಲ್ಲ. ಒಬ್ಬರು ಎಮೋಷ್ನಲಿ ರೆಡಿ ಇರ್ಬೋದು, ಇನ್ನೊಬ್ಬರು ಅವರ ಒಂದು ಪರ್ಸ್ನಲ್ ಲೈಫಲ್ಲಿ ಒಂದು ರೆಸ್ಪಾನ್ಸಿಬಿಲಿಟೀಸ್ ಮಧ್ಯೆ ಸಿಕ್ಕಾಕೊಂಡಿರ್ಬೋದು. ಆಗ ಏನಾಗುತ್ತೆ ಅಂದರೆ, ಒಬ್ಬ ವ್ಯಕ್ತಿ ನಾನು ಇವ್ರ ಜೊತೆ ಇರಬೇಕಾ, ಸ್ವಲ್ಪ ಸಮಯ ಅನ್ನೋದನ್ನು ತಗೋಬೇಕಾಗುತ್ತಾ, ಈಗ ಮಾತನಾಡಬೇಕಾ ಅಥವಾ ವೆಯ್ಟ್ ಮಾಡಬೇಕಾ ಅಂತ ಯೋಚನೆ ಮಾಡ್ತಾ ಇರೋ ರೀತಿ ಕಾಣಿಸ್ತಾ ಇದೆ. ಅವರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಪ್ರೀತಿ, ಎಮೋಷ್ನಲ್ ಅಟ್ಯಾಚ್ಮೆಂಟ್ ಖಂಡಿತವಾಗ್ಲೂ ಇದೆ. ಆದರೆ ಆ ಫೀಲಿಂಗ್ಸ್ಗೆ ಒಂದು ಡೈರೆಕ್ಷನ್ ಏನಿದೆ ಅನ್ನೋದು ಅವರೇ ಅರ್ಥ ಮಾಡ್ಕೊಳ್ತಾ ಇಲ್ಲ. ಅವರು ಟೈಮ್ ತಗೊಳ್ತಾ ಇರುವಂಥ ಸಾಧ್ಯತೆಯಲ್ಲಿ ತುಂಬ ಕಾಣಿಸ್ತಾ ಇದೆ. ಹಾಗಾಗಿ ನೀವು ಅವರಿಂದ ಒಂದು ಇಮಿಡಿಯೇಟ್ ಮೆಸೇಜ್ ಆಗಿರ್ಬೋದು, ಇಮಿಡಿಯೇಟ್ ಕಮಿಟ್ಮೆಂಟ್ ಅಥವಾ ಒಂದು ಇಮಿಡಿಯೇಟ್ ಡಿಸಿಷನನ್ನು ನೀವೇನಾದರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಅದನ್ನು ಖಂಡಿತವಾಗ್ಲೂ ಸ್ವಲ್ಪ ಪೇಷನ್ಸಿಂದ ನೀವು ವೆಯ್ಟ್ ಮಾಡಬೇಕು ಅನ್ನೋದು ನೋಡ್ತಾ ಇದ್ದೀವಿ. ಯಾವುದಕ್ಕೆ ಕೂಡ ಒಂದು ಫೋರ್ಸ್ ಅನ್ನೋದನ್ನು ಮಾಡಬೇಡಿ. ಯಾಕೆಂದರೆ ಈ ರಿಲೇಷನ್ಶಿಪ್ಪಲ್ಲಿ ಕೆಲವೊಂದು ಸಲ ಫೀಲಿಂಗ್ಸ್ ಬದಲಾಗೋದಿಲ್ಲ. ಜನರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬದಲಾಗೋದಕ್ಕೆ ಸ್ವಲ್ಪ ಸಮಯ ಅನ್ನೋದು ಬೇಕಾಗುತ್ತೆ. ಈ ವ್ಯಕ್ತಿಯ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಒಂದು ಟ್ರಾನ್ಸ್ಫಾರ್ಮೇಷನ್ ನಡೀತಿರೋ ರೀತಿ ಕಾಣಿಸ್ತಾ ಇದೆ. ಅವರು ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾರೆ, ಈ ಒಂದು ಕನೆಕ್ಷನ್ ಅವ್ರಿಗೆ ಎಷ್ಟು ಇಂಪಾರ್ಟೆಂಟ್, ಮುಂದೆ ಏನು ಮಾಡಬೇಕು ಅನ್ನೋದನ್ನು ಅವರು ನಿಧಾನವಾಗಿ ಅರ್ಥ ಮಾಡಿಕೊಳ್ಳುವಂಥ ಒಂದು ಫೇಸಲ್ಲಿ ಸ್ಟೇಜಲ್ಲಿ ಇದ್ದಾರೆ ಅಂತ ಕಾಣಿಸ್ತಾ ಇದೆ. ಅವರ ಮನಸ್ಸಲ್ಲಿ ಫೀಲಿಂಗ್ಸ್ ಇರಬಹುದು, ಆದರೆ ಕ್ಲಾರಿಟಿ, ಆ್ಯಕ್ಷನ್ ಬರೋದಕ್ಕೆ ಸ್ವಲ್ಪ ಟೈಮ್ ಅನ್ನೋದು ಬೇಕಾಗುತ್ತೆ. ನಿಮ್ಮ ಸಿಚುವೇಷನಲ್ಲಿ ಈಗ ಸೈಲೆನ್ಸ್ ಮತ್ತು ಡಿಸ್ಟೆನ್ಸ್ ಇದ್ದರೆ ಅದನ್ನೇ ಲವ್ ಮುಗಿದು ಹೋಯಿತು ಅಂತ ಇಮಿಡಿಯೇಟಾಗಿ ನೀವು ಒಂದು ಕನ್ಕ್ಲೂಷನ್ ಮಾಡುವಂಥ ಅವಶ್ಯಕತೆ ಇಲ್ಲ. ಈ ಕಾರ್ಡ್ ಪ್ರಕಾರ ಈ ಕನೆಕ್ಷನ್ ಸಂಬಂಧಪಟ್ಟಿರುವಂಥ ಕೆಲವೊಂದು ಚೇಂಜಸ್ ಒಂದು ಡಿವೈನ್ ಟೈಮಿಂಗಲ್ಲಿ ಖಂಡಿತವಾಗ್ಲೂ ನಡೆಯುತ್ತೆ. ಅದುವರೆಗೂ ಕೂಡ ನೀವು ಸ್ವಲ್ಪ ಪೇಷನ್ಸಿಂದ ವೆಯ್ಟ್ ಮಾಡಬೇಕು ಅನ್ನುವಂಥ ಒಂದು ಮೆಸೇಜನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ನಾಲ್ಕನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ನಿಮಗೆ ಬರ್ತಾ ಇರುವಂಥ ಒಂದು ಕಾರ್ಡ್ ಇಲ್ಲಿ ಯೂನಿಟಿ ಅನ್ನುವಂಥ ಒಂದು ಕಾರ್ಡು. ಅಂದರೆ ಇಲ್ಲಿ ಒಬ್ಬರ ಒಂದು ಕಡೆಯಿಂದ ಮಾತ್ರ ಅಟ್ರಾಕ್ಷನ್, ಟೆಂಪರರಿ ಒಂದು ಫೀಲಿಂಗ್ ಅನ್ನುವಂಥದ್ದು ಕಾಣಿಸ್ತಾ ಇರುವಂಥದ್ದು. ಇಬ್ಬರ ನಡುವೆ ಇರುವಂಥ ಒಂದು ಎಮೋಷ್ನಲ್ ಕಲೆಕ್ಷನ್ ಏನಿದೆ ಅಲ್ವಾ, ಅದು ಅಷ್ಟು ಸರಿಯಾಗಿಲ್ಲ ಅನ್ನೋದನ್ನು ನೋಡ್ತಾ ಇದ್ದೀವಿ. ರಿಯಲ್ ಲೈಫಲ್ಲಿ ಕೆಲವೊಂದು ಸಲ ನಾವು ಒಬ್ಬ ವ್ಯಕ್ತಿನ ತುಂಬ ಹಚ್ಕೊಂಡಿರ್ತೀವಿ, ಅವ್ರ ಬಗ್ಗೆ ತುಂಬ ಯೋಚನೆ ಮಾಡ್ತಿರ್ತೀವಿ. ನಾನು ಮಾತ್ರ ಇಷ್ಟಪಡ್ತೀನಾ, ಅವರಿಗೆ ಕೂಡ ನನ್ನ ಬಗ್ಗೆ ಇದೇ ಒಂದು ಫೀಲಿಂಗ್ ಇದೆಯಾ ಅನ್ನುವಂಥ ಒಂದು ಡೌಟ್ ಕೂಡ ಬರ್ತಾ ಇರುತ್ತೆ.
ಅದೇ ರೀತಿ ಈ ಒಂದು ಯೂನಿಟಿ ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ, ನೀವು ಕೂಡ ಒಂದು ಯೂನಿಟ್ ಅಂದರೆ ಒಂದು ಒಟ್ಟಿಗೆ ಇದ್ದಾಗ ಮಾತ್ರ ಈ ಒಂದು ಎನರ್ಜಿ ಎಕ್ಸ್ಚೇಂಜ್ ಏನಿದೆ, ಒಂದು ಫೀಲಿಂಗ್ಸ್ ಎಕ್ಸ್ಚೇಂಜ್ ಏನಿದೆ, ಅದು ಆದಾಗ ಇಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ಕ್ರಿಯೇಟ್ ಆಗುತ್ತೆ ಅನ್ನುವಂಥ ಒಂದು ಮೆಸೇಜನ್ನು ನೋಡ್ತಾ ಇದ್ದೀವಿ. ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡುವಾಗ ಕೇವಲ ತಮ್ಮ ಫೀಲಿಂಗ್ಸ್ ಬಗ್ಗೆ ಮಾತ್ರ ಯೋಚನೆ ಮಾಡೋದಿಲ್ಲ. ನಮ್ಮಿಬ್ಬರ ನಡುವೆ ಇರುವಂಥ ಒಂದು ಬಾಂಡ್ ಏನು, ನಾವು ಒಟ್ಟಿಗೆ ಇದ್ದಾಗ ಹೇಗಿರ್ತೇವೆ, ಈ ಒಂದು ಕನೆಕ್ಷನ್ ನನಗೆ ಯಾಕೆ ಇಷ್ಟು ಸ್ಟ್ರಾಂಗ್ ಆಗಿ ಫೀಲ್ ಆಗ್ತಾ ಇದೆ ಅನ್ನುವಂಥ ಒಂದು ಥಾಟ್ಸ್ ಅವರ ಮನಸ್ಸಿನಲ್ಲಿ ಬರಬೇಕು. ಆಗಲೇ ಇದೊಂದು ಪಾಸಿಟಿವ್ ಎನರ್ಜಿಯಾಗಿ ಕನೆಕ್ಟ್ ಆಗುತ್ತೆ. ನೀವು ಆ ರೀತಿ ಫೀಲ್ ಆಗ್ತಿರ್ಬೋದು ಅಥವಾ ಅವರು ಆ ರೀತಿ ಫೀಲ್ ಆಗ್ತಿರ್ಬೋದು. ಅಂದರೆ ಒಂದು ಕಡೆಯಿಂದ ಮಾತ್ರ ಇಲ್ಲಿ ಒಂದು ಇನ್ಪುಟ್ ಅನ್ನೋದು ಕಾಣ್ತಾ ಇರ್ಬೋದು, ಎಫರ್ಟ್ ಅನ್ನೋದು ಕಾಣ್ತಾ ಇದೆ. ಒಂದು ರಿಲೇಷನ್ಶಿಪ್ನಲ್ಲಿ ಇಬ್ಬರಿಗೂ ಫೀಲಿಂಗ್ಸ್ ಇದ್ದರೂ ಕೂಡ ಅವರೇ ಹೇಳಲಿ ಮೊದಲು, ನಾನು ಯಾಕೆ ಹೇಳಬೇಕು, ಈ ರೀತಿ ಒಂದು ಫೀಲಿಂಗ್ಸ್ ಇರೋ ರೀತಿ ಕಾಣಿಸ್ತಾ ಇರುವಂಥದ್ದು. ಅಂದರೆ ಈಗೋ ಏನು ಹೇಳ್ತೀವಿ, ಸೊ ಒಂದು ಕಮ್ಯುನಿಕೇಷನ್ ಗ್ಯಾಪ್ ಅನ್ನೋದು ಕ್ರಿಯೇಟ್ ಆಗ್ತಾ ಇದೆ ನಿಮ್ಮ ಮಧ್ಯೆ. ಒಂದು ಈಗೋ ಎಲ್ಲದಕ್ಕೂ ಕೂಡ ಒಂದು ಅಡ್ಡಿ ಬರ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ನಿಮ್ಮ ವ್ಯಕ್ತಿ ದೂರ ಆಗೋ ಒಂದು ಯೋಚನೆಗಳೇನಾದರೂ ಇದೆಯಾ ಅಂದರೆ ಒಂದು ಟೆಂಪರರಿ ಸಪ್ರೇಷನ್ ಅನ್ನೋದು ಕಾಣಿಸ್ತಾ ಇದೆ. ಇದು ಕಂಪ್ಲೀಟ್ ಪರ್ಮನೆಂಟ್ ಅಂತ ಕಾಣಿಸ್ತಾ ಇಲ್ಲ. ಅಂದರೆ ನೀವಿಬ್ಬರು ಒಬ್ರನ್ನೊಬ್ಬರು ಪ್ರೀತಿಯಿಂದ ಒಂದಾಗಿ ಒಂದು ಅರ್ಥ ಮಾಡಿಕೊಂಡಾಗ ಒಬ್ರನ್ನೊಬ್ಬರು ಖಂಡಿತವಾಗ್ಲೂ ಇದು ಒಂದು ಪಾಸಿಟಿವ್ ಎನರ್ಜಿಯಾಗಿ ಬದಲಾಗೋ ಚಾನ್ಸಸ್ ಕಾಣಿಸ್ತಾ ಇರುವಂಥದ್ದು. ಒಬ್ಬರ ಫೀಲಿಂಗ್ಸ್ ಇನ್ನೊಬ್ಬರು ಫೀಲಿಂಗ್ಸ್ ಜೊತೆ ಕನೆಕ್ಟ್ ಆಗಬೇಕು. ಲವ್ ಇದ್ದರೆ ಅದಕ್ಕೆ ಕಮ್ಯುನಿಕೇಷನ್ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್. ಇಬ್ಬರ ಕಡೆಯಿಂದ ಒಂದು ಮ್ಯೂಚುವಲ್ ಎಫರ್ಟ್ ಅನ್ನೋದು ಕೂಡ ಬೇಕಾಗುತ್ತೆ. ಅದಕ್ಕಾಗಿಯೇ ಈ ವ್ಯಕ್ತಿಯ ಮನಸ್ಸಲ್ಲಿ ನಾನು ಮಾತ್ರ ಫೀಲ್ ಮಾಡ್ತಿದ್ದೀನಾ ಅನ್ನೋದಕ್ಕಿಂತ ನಮ್ಮಿಬ್ಬರ ನಡುವೆ ಇರುವಂಥ ಈ ಒಂದು ಬಾಂಡ್ ಏನಿದೆ ನಿಜವಾಗ್ಲೂ ಸ್ಪೆಷಲ್ ಆಗಿದೆ ಅನ್ನುವಂಥ ಒಂದು ಥಾಟ್ ಬಂದರೆ ನಿಮ್ಮಿಬ್ಬರ ಮಧ್ಯೆ ಇರುವಂಥ ಒಂದು ಬಾಂಡಿಂಗ್ ಅನ್ನೋದು ಇನ್ನೂ ಕೂಡ ಒಂದು ಸ್ಟ್ರಾಂಗ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಅವರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಒಂದು ಫೀಲಿಂಗ್ಸ್ ಅನ್ನೋದು ಇದೆ. ನಿಮ್ಮಿಬ್ಬರ ನಡುವೆ ಇರುವಂಥ ಒಂದು ಬಾಂಡನ್ನು ಅವರು ಸಂಪೂರ್ಣವಾಗಿ ಇಗ್ನೋರ್ ಮಾಡ್ತಿದ್ದಾರೆ, ಅರ್ಥ ಮಾಡ್ಕೊಳ್ತಾ ಇಲ್ಲ. ಈ ಒಂದು ಕನೆಕ್ಷನ್ ಇರುವಂಥ ಒಂದು ಯೂನಿಟಿ, ಎಮೋಷ್ನಲ್ ಬಾಂಡನ್ನು ಅರ್ಥ ಮಾಡ್ಕೊಳ್ದೇ ಇರುವಂಥ ಎನರ್ಜಿ ಇಲ್ಲಿ ಜಾಸ್ತಿ ಕಾಣ್ತಾ ಇದೆ. 5ನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ನಿಮಗೆ ಬರ್ತಾ ಇರುವಂಥ ಒಂದು ಕಾರ್ಡ್ ಪ್ರೆಸೆಂಟ್ ಅನ್ನುವಂಥ ಒಂದು ಕಾರ್ಡ್ ಆಗಿದೆ. ಅಂದರೆ ಅವರು ಹಿಂದೆ ಪಾಸ್ಟಲ್ಲಿ ಏನು ಫೀಲ್ ಮಾಡಿದರು ಅನ್ನೋದಕ್ಕಿಂತ ಈ ಕ್ಷಣದಲ್ಲಿ ನಿಮ್ಮ ಬಗ್ಗೆ ಅವರ ಮನಸ್ಸಿನಲ್ಲಿ ಏನಿದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಅನ್ನುವಂಥ ಒಂದು ಮೆಸೇಜ್ ಇಲ್ಲಿ ನಮಗೆ ಸಿಗ್ತಾ ಇದೆ. ಈ ಕಾರ್ಡ್ನ ಎನರ್ಜಿನ ನೋಡಿದಾಗ ನಿಮ್ಮ ಬಗ್ಗೆ ಇರುವಂಥ ಫೀಲಿಂಗ್ಸ್ ಈಗಲೂ ಅವರ ಎಮೋಷ್ನಲ್ ಸ್ಪೇಸ್ನಲ್ಲಿ ಒಂದು ಪ್ರೆಸೆಂಟ್ ಆಗಿದೆ. ಅವರು ನಿಮ್ಮ ಬಗ್ಗೆ ಕಂಪ್ಲೀಟಾಗಿ ಒಂದು ಡಿಟ್ಯಾಚ್ ಆಗಿಲ್ಲ. ಸೊ ಇದು ಮುಗಿದು ಹೋಯಿತು ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಇದ್ದಾರೆ ಅನ್ನೋ ರೀತಿ ಕಾಣ್ತಾ ಇಲ್ಲ. ಆದರೆ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂದರೆ ಅವರು ಮುಂದೇನು ಆಗ್ಬೋದು ಅನ್ನೋದನ್ನು ತುಂಬ ದೂರದವರೆಗೆ ಇಮ್ಯಾಜಿನ್ ಮಾಡೋದಕ್ಕಿಂತ ಈಗಿನ ಸಿಚುವೇಷನಲ್ಲೇ ಈ ಒಂದು ಕನೆಕ್ಷನನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬ ಫೋಕಸ್ ಮಾಡ್ತಾ ಇದ್ದಾರೆ ಅಂತ ಕಾಣಿಸ್ತಾ ಇದೆ. ಮತ್ತು ಒಬ್ಬ ವ್ಯಕ್ತಿಗೆ ನಮ್ಮ ಮೇಲೆ ಫೀಲಿಂಗ್ಸ್ ಇದ್ದರೂ ಕೂಡ ಅವರ ಒಂದು ಫ್ಯೂಚರ್ ಬಗ್ಗೆ ಪ್ರಾಮಿಸ್ ಮಾಡದೇ ಇರುವಂಥ ಒಂದು ಪರಿಸ್ಥಿತಿ, ಮುಂದೆ ಏನಾಗುತ್ತೋ ನೋಡೋಣ, ಈಗ ನಮ್ಮ ನಡುವೆ ಇರುವಂಥ ಕನೆಕ್ಷನ್ ಹೇಗಿದೆ ಅನ್ನೋ ರೀತಿಲಿ ಇರುವಂಥದ್ದು ಅದೇ ಎನರ್ಜಿ ಇಲ್ಲಿ ಕಾಣ್ತಾ ಇದೆ. ಹಾಗಾಗಿ ಅವರ ಮನಸ್ಸಿನಲ್ಲಿ ನಾನು ಈ ಒಂದು ವ್ಯಕ್ತಿಯಿಂದ ದೂರ ಆಗಬೇಕು ಅನ್ನುವಂಥ ಒಂದು ಡಿಸಿಷನ್ಗಿಂತ ಈಗ ನನ್ನ ಫೀಲಿಂಗ್ಸ್ ಏನು, ಈ ಕನೆಕ್ಷನ್ ನನಗೆ ಹೇಗೆ ಫೀಲ್ ಆಗ್ತಾ ಇದೆ, ನಾನು ಇದನ್ನು ಹೇಗೆ ಮುಂದುವರಿಸಬೇಕು, ಆ ರೀತಿ ಒಂದು ಥಾಟ್ಸ್ ಇವರಲ್ಲಿ ಕಾಣ್ತಾ ಇದೆ. ಮೇ ಬಿ ಈಗ ನಿಮ್ಮ ಮಧ್ಯೆ ಇರುವಂಥ ಒಂದು ಕಮ್ಯುನಿಕೇಷನ್ ಏನಿದೆ ಅದು ಸ್ವಲ್ಪ ಕಡಿಮೆ ಇರ್ಬೋದು, ಡಿಸ್ಟೆನ್ಸ್ ಕೂಡ ನಿಮ್ಮಿಬ್ಬರ ಮಧ್ಯೆ ಇರ್ಬೋದು, ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕೂಡ ಇರಬಹುದು. ಆದರೂ ಫೀಲಿಂಗ್ಸ್ ಕಂಪ್ಲೀಟ್ಲಿ ಇಲ್ಲ ಅನ್ನೋ ಒಂದು ಎನರ್ಜಿ ಇಲ್ಲಿ ಕಾಣ್ತಾ ಇಲ್ಲ. ಆದರೆ ಈ ಕಾರ್ಡ್ ಒಂದು ಕೊಡ್ತಾ ಇರುವ ಮೆಸೇಜ್ ಏನಂದರೆ, ಫೀಲಿಂಗ್ಸ್ ಇದ್ದರೆ ಮಾತ್ರ ರಿಲೇಷನ್ಶಿಪ್ ಮುಂದೆ ಹೋಗೋದಿಲ್ಲ. ಪ್ರೆಸೆಂಟಲ್ಲಿ ಆ ಫೀಲಿಂಗ್ ಹೇಗೆ ಒಂದು ಎಕ್ಸ್ಪ್ರೆಸ್ ಆಗುತ್ತೆ ಅದು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರಾ ಅಂದರೆ ಖಂಡಿತವಾಗ್ಲೂ ಹೌದು. ಅವರ ಮನಸ್ಸಿನಲ್ಲಿ ಇಮೋಷ್ನಲ್ ಕನೆಕ್ಷನ್ ಇದೆಯಾ ಅಂದರೆ ಹೌದು. ದೂರ ಆಗುವಂಥ ಒಂದು ಡಿಸಿಷನ್ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಸ್ಟ್ರಾಂಗ್ ಆಗಿ ಒಂದು ದೂರ ಆಗಬೇಕು ಅನ್ನುವಂಥ ಒಂದು ಡಿಸಿಷನ್ ಅವರಲ್ಲಿ ಕಾಣ್ತಾ ಇಲ್ಲ. ಆದರೆ ಮುಂದೆ ಏನಾಗುತ್ತೋ ಅನ್ನೋದನ್ನು ಈಗಲೇ ಫಿಕ್ಸ್ ಮಾಡ್ಕೊಳ್ಳೋದಕ್ಕಿಂತ ಈ ಕ್ಷಣದಲ್ಲಿ ಅವರ ಆ್ಯಕ್ಷನ್ಸ್ ಮತ್ತು ಬಿಹೇವಿಯರ್ ಏನಿದೆ ಅದನ್ನು ಈ ಒಂದು ನೀವು ಗಮನ ಇಟ್ಟು ನೋಡಬೇಕು ಅನ್ನುವಂಥ ಒಂದು ಮೆಸೇಜ್ ಇಲ್ಲಿ ನಿಮಗೆ ಸಿಗ್ತಾ ಇದೆ.
ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಲವ್ ಎನರ್ಜಿ ಇನ್ನೂ ಕೂಡ ಪ್ರೆಸೆಂಟ್ ಆಗಿದೆ. ಅವರು ಈ ಕನೆಕ್ಷನನ್ನು ಸಂಪೂರ್ಣವಾಗಿ ಕ್ಲೋಸ್ ಮಾಡುವಂಥ ಮೈಂಡ್ಸೆಟ್ಟಲ್ಲಿ ಇಲ್ಲ. ಆದರೆ ಈ ರಿಲೇಷನ್ಶಿಪ್ನ ಮುಂದಿನ ಡೈರೆಕ್ಷನ್, ಫ್ಯೂಚರ್ ಪ್ರಾಮಿಸಸ್ಗಿಂತ ಪ್ರೆಸೆಂಟಲ್ಲಿ ಇಬ್ಬರು ಹೇಗೆ ರೆಸ್ಪಾಂಡ್ ಮಾಡ್ತಾರೆ, ಅವರ ಒಂದು ಪ್ರೀತಿಯನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ ಕಾಣ್ತಾ ಇದೆ. ಸೊ ಈ ಒಂದು ರೀಡಿಂಗ್ ನಿಮ್ಮ ಸಿಚುವೇಶನ್ಗೆ ರೆಸಿನೇಟ್ ಆಗಿದ್ದರೆ ನಿಮ್ಮ ಮನಸ್ಸಿನಲ್ಲಿ ಏನು ಅನ್ನಿಸ್ತು ಅನ್ನೋದನ್ನು ಖಂಡಿತವಾಗ್ಲೂ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ನಿಮ್ಮ ಕಮೆಂಟ್ ಇನ್ನೊಬ್ಬರಿಗೆ ಕೂಡ ತಮ್ಮ ಒಂದು ಸಿಚುವೇಶನ್ ಬಗ್ಗೆ ಕ್ಲಾರಿಟಿ ಅನ್ನೋದು ಕೊಡಬಹುದು. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸಿಚುವೇಶನ್ಗೆ ಕನೆಕ್ಟ್ ಆಗುವಂಥ ನಿಮ್ಮ ಸುತ್ತಮುತ್ತ ಇರುವಂಥ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ರಿಲೇಟಿವ್ಸ್ ಆಗಿರ್ಬೋದು ಅವರಿಗೂ ಕೂಡ ಶೇರ್ ಮಾಡಿ. ಇಂತಹ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ರೀಡಿಂಗ್ ನೋಡಬೇಕು ಅನ್ನೋದಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೋಟಿಫಿಕೇಷನನ್ನು ಆನ್ ಮಾಡಿ. ನಿಮ್ಮ ಎಲ್ಲ ಒಂದು ಇಶ್ಯೂಸು ಏನಿದೆ, ಪ್ರಾಬ್ಲಮ್ಸ್ ಏನಿದೆ ಅದಕ್ಕೆ ಸೊಲ್ಯೂಷನ್ ಅನ್ನೋದು ಇದ್ದೇ ಇರುತ್ತೆ. ಈ ಒಂದು ಕ್ರಿಸ್ಟಲ್ಗಳ ಮೂಲಕ ಆ ಒಂದು ಸೊಲ್ಯೂಷನನ್ನು ನೀವು ಪಡಿಬೋದಾಗಿರುತ್ತೆ. ಯಾರಿಗೆಲ್ಲ ಪರ್ಸನಲ್ ಟ್ಯಾರೋ ರೀಡಿಂಗ್ ಬೇಕಾಗಿದೆ, ಆಕಾಶಿಕ್ ರೀಡಿಂಗ್ ಬೇಕಾಗಿದೆ, ಕಸ್ಟಮೈಸ್ ಕ್ರಿಸ್ಟಲ್ ಬೇಕಾಗಿದೆ, ಅವರು ನಮ್ಮನ್ನು ಸಂಪರ್ಕ ಮಾಡಬಹುದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅದುವರೆಗೂ ಮಿಸ್ಟಿಕ್ ಎರಾ ಚಾನಲ್ನಲ್ಲಿ ವಿಡಿಯೋಸನ್ನು ನೋಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.